ಅವ್ರು ಟ್ರೈ ಮಾಡ್ತಿದ್ದಾರೆ ನೋಡಿ ಇಲ್ಲಿ. ಹಾಯ್ ಮಾಡಿ. ಬರ್ಡೇ ಗಿಫ್ಟ್ ನನಗೆ ಕಡೆಯಿಂದ ಯಾವ್ದು ಬೇಕದು ತಗೋ, ಎಂಜಾಯ್. ಎಲ್ಲ ಇದರಲ್ಲೆಲ್ಲ ಟಾಪ್ಸ್ ಹಾಕಿಟ್ಬಿಟ್ಟಿದ್ದೀನಿ. ಓದಕ್ಕೆ ತೊಗೊಂಬಂದೆ ಸ್ಟಿಕ್. ತೊಗೊಂಡಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ನಿಮಗೆ ಬಟ್ಟೆ ಎಲ್ಲ ಹಾಕೊಂಡು ಕುತ್ಕೊಂಡಿದ್ದೀನಿ. ಅಂದರೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾವು ಕಿರಣ್ ಬರ್ಡೇ ಇದೆ, ಸೊ ಹಾಗಾಗಿ ಎಲ್ಲಾದರೂ ಒಂದು ಕಡೆ ಟ್ರಿಪ್ ಹೋಗ್ಬಿಟ್ಟು ಬರೋಣ ಅಂತ. ಆ್ಯಕ್ಚುಲಿ ತುಂಬ ದಿನ ಏನಂದರೆ ಮೈಂಡ್ ಸ್ವಲ್ಪ ಎಲ್ಲಾದರೂ ಹೋಗ್ಬೇಕಂತ ಅವಾಗವಾಗ ಅನಿಸ್ತಾ ಇರುತ್ತೆ. ಸ್ವಲ್ಪ ಪೀಸ್ಫುಲ್ ಕಾಮ್ ಇರೋಂಥ ಜಾಗಕ್ಕೆ ಎಲ್ಲ ಮರೆತುಬಿಟ್ಟು ಆರಾಮಾಗಿ ಸ್ವಲ್ಪ ನಮಗೆ ನಾವು ಟೈಮ್ ಕೊಟ್ಕೊಂಡು ಬರಬೇಕು ಅನ್ನೋದು. ಎಸ್ಪೆಷಲಿ ನನಗೆ ಆ ಥರ ಇದ್ದಾಗ ಬೀಚ್ ಸೈಡ್ ತುಂಬ ಇಷ್ಟ ಆಗುತ್ತೆ. ಒಂದು ಆರಾಮಾಗಿ ಬೀಚ್ ಸೌಂಡ್ ಕೇಳ್ಕೊತ ಕೂತ್ಕೊಂಡ್ರೆ ಏನೋ ಕಾಮಾಗಿರುತ್ತೆ. ಸೊ ಬರ್ಡೇ ಕೂಡ ಇತ್ತಲ್ಲ, ಸೊ ಹಾಗಾಗಿ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವಾಗ ಟ್ರಿಪ್ ಪ್ಲ್ಯಾನ್ ಮಾಡಬೇಕಂದ್ರೆ ಫಸ್ಟ್ ನಮಗೆ ಬರೋದು ಯಾನ ತಲೆಗೆ ಸ್ಕೂಲ್ ಯಾವಾಗ ರಜೆ ಇದೆಯಾ ಏನು ಆ ಥರ ಎಲ್ಲ ಬಂದುಬಿಡುತ್ತೆ. ಮೊದಲಂದರೆ ಯಾವಾಗಂದ್ರೆ ಅವಾಗ ಹೋಗ್ಬಿಡ್ತಾ ಇದ್ವಿ ಕಿರಣ್ ಆಫೀಸ್ ಒಂದು ರಜೆ ನೋಡಿಕೊಂಡು. ಬಟ್ ಇವಾಗ ಕಿರಣ್ದು ನೋಡಬೇಕು, ಯಾನಾದ್ರು ನೋಡ್ಬೇಕು ಹಂಗಾಗಿದೆ. ನಂದು ಬಿಡಿ, ನಾನು ಎಲ್ಲೋದ್ರೂ ಕಾಂಟೆಂಟ್ ಇರುತ್ತೆ, ನಾನು ಅಲ್ಲಲ್ಲೇ ಇದು ಮಾಡ್ಬೋದು. ಬಟ್ ಇವಾಗ ಯಾನಾಗೋಸ್ಕರ ಮತ್ತೆ ಲೀವ್, ಸ್ಕೂಲ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಕರೆಕ್ಟ್ ಸ್ಕೂಲ್ದು ಎಲ್ಲ ವ್ಲಾಗ್ ಎಲ್ಲ ಹಾಕಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಅವಳು ಸ್ಕೂಲ್ ಹೋಗಿದ್ದು ಫಸ್ಟ್ ಡೇ ಮಾತ್ರ ಹತ್ತಿದ್ದು, ಅದಾದಮೇಲೆ ಅವಳು ಹತ್ತೇ ಇಲ್ಲ. ಅದೊಂದು ತುಂಬ ಖುಷಿ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಖುಷಿಯಿಂದ ಎದ್ದು ಹೋಗ್ತೀನಿ ಅಂತ ಎಲ್ಲ ಜೋಶಲ್ಲಿ ಹೋಗ್ತಾ ಇದ್ದಾಳೆ. ಸೊ ಅವಳು ನಕ್ಕೊಂತ ಹೋದರೆ ನಮಗೇನು ಬೇಜಾರಾಗಲ್ಲ. ಅವಳು ಹತ್ಕೊಂತ ಹೋಗ್ಬಿಟ್ರೆ ನಮ್ಗಳು ಬಂದುಬಿಡುತ್ತೆ, ಏನು ಅಳ್ತಾದಾಳು ಹಿಂಗೆ ಕಳಿಸ್ತಾ ಅಂತ ಆಬ್ವಿಯಸ್ಲಿ ಬಂದುಬಿಡುತ್ತೆ, ಬೇಜಾರಾಗುತ್ತೆ. ಸೊ ಇವಾಗ ಅವಳು ಆರಾಮಾಗಿ ಹೋಗ್ತಿದ್ದಾಳೆ. ಸೊ ನಾವು ಕೂಡ ಹ್ಯಾಪಿ. ಸೊ ನಾಳೆ ಒಂದು ದಿನ ಮಾತ್ರ ರಜೆ ಹಾಕ್ಸ್ಕೊಂಡಿದ್ದೀವಿ, ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ದೀನಿ. ನಾಳೆ ಒಂದಿನ ಸ್ಕೂಲಿಗೆ ಕಳ್ಸೋಕ್ಕಿದೆ. ಸೊ ಮಲಗಿದಾಳೆ ಇವಾಗ. ಸೊ ಮಲಗಿದಾಗೆ ಎಷ್ಟಾಗುತ್ತೆ ಅಷ್ಟು ಪ್ಯಾಕಿಂಗ್ ಮಾಡೋಣ ಅಂತ. ಇವಾಗ ಅರ್ಧ ಮಾಡ್ತೀನಿ, ಮತ್ತು ನಾಳೆ ಸ್ವಲ್ಪ ಪೆಂಡಿಂಗ್ ಇರ್ತೀನಿ. ಕಿರಣ್ಗೆ ಶಾಪಿಂಗ್ ಮಾಡೋಕ್ಕಿದೆ ಬರ್ಡೇಗೆ. ಏನು ನಾನು ಆ್ಯಕ್ಚುಲಿ ಗೋಲ್ಡ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬರ್ಡೇಗೆ, ಬಟ್ ಗೋಲ್ಡ್ ತೊಗೊಳಂಗಿಲ್ಲ ಅಂತ ಏನೇನೋ ನಡೀತಾ ಇದೆ ಅಂತ ಕಿರಣ್ ಮುಂಚೆನೇ ಹೇಳ್ಬಿಟ್ಟಿದ್ದಾರೆ, ದೀಪ ಗೋಲ್ಡ್ ತೊಗೊಳಕ್ಕೆ ಹೋಗಬೇಡ ಅಂತ. ಸೊ ಅದೇನೋ ನಡೀತಾ ಇದೆಯಲ್ಲ, ಗೋಲ್ಡೆಲ್ಲ ತೊಗೋಬೇಡಿ ಸದ್ಯಕ್ಕೆ, ಪಾಸ್ ಮಾಡಿ, ಮತ್ತು ವರ್ಕ್ ಫ್ರಮ್ ಹೋಮ್ ಮಾಡಿ, ಪೆಟ್ರೋಲ್ ಸೇವಿಂಗ್ ಅದು ಇದು ಎಲ್ಲ ನಡೀತಾ ಇದೆ. ಸೊ ಹಾಗಾಗಿ ಆ್ಯಂಡ್ ರೇಟ್ ಕೂಡ ತುಂಬಾ ಆಗಿದೆ. ಅದಕ್ಕೋಸ್ಕರ ನಾನು ತುಂಬ ಸೇವಿಂಗ್ಸ್ ಎಲ್ಲ ಮಾಡ್ತಾಯಿದ್ದೆ. ಕಿರಣ್ಗೆ ನಾನು ಏನಾದರೂ ಒಂದು ಈ ಥರ ಚೆನ್ನಾಗಿರೋ ಗಿಫ್ಟ್ ಕೊಡಿಸ್ಬೇಕು ಅಂತ ಎಲ್ಲ. ಲಾಸ್ಟ್ ಆವಾಗ ಆ್ಯನಿವರ್ಸರಿಗೆ ನಾನು ಗೋಲ್ಡ್ ರಿಂಗ್ ಕೊಟ್ಟಿದ್ದೆ. ಸೊ ಈ ಸರಿನೂ ಅಷ್ಟೇ ತುಂಬ ಸೇವಿಂಗ್ಸ್ ಎಲ್ಲ ಮಾಡಿ 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 ಇಟ್ಕೊಂಡಿದ್ದೆ ಕಿರಣ್ಗೆ ಏನಾದರೂ ಕೊಡಿಸ್ಬೇಕು ಬರ್ಡೇಗೆ ಅಂತ. ಬಟ್ ಅವ್ರು ಬೇಡ ಅಂತ ಹೇಳಿದ್ದಾರೆ. ನೋಡೋಣ ಇವಾಗ. ಅದು ಬೇಡ ಅಂದರೆ ಆಬ್ವಿಯಸ್ಲಿ ಬಟ್ಟೆ ಕೊಡಿಸಿದ್ರೆ ಆಯಿತು ಅವ್ರಿಗೆ, ಯಾಕಂದರೆ ಆಫೀಸ್ಗೆಲ್ಲ ಹೋಗ್ತಿರ್ತಾರಲ್ಲ, ಅವ್ರಿಗೆ ಸ್ವಲ್ಪ ಡೈಲಿ ವೇರ್ಗೆಲ್ಲ ಬೇಕಾಗುತ್ತೆ, ಕ್ಯಾಶುವಲ್ ಡ್ರೆಸ್, ಫಾರ್ಮಲ್ಸ್ ಎಲ್ಲ ಬೇಕು ಅಂತ. ಸೊ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಅವ್ರಿಗೇನು ಬೇಕೋ ಅವ್ರಿಗೆ ಕೇಳ್ಬಿಟ್ಟು ಕೊಡ್ಸೋದು ಬೆಸ್ಟು. ಸೊ ನೋಡೋಣ. ಇನ್ನು ಅದು ಬೇರೆ ಅವ್ರದ್ದು ಶಾಪಿಂಗ್ ಎಲ್ಲ ಮಾಡೋಕ್ಕಿದೆ. ಅದಾದಮೇಲೆ ಮತ್ತೆ ಅವ್ರದ್ದು ಪ್ಯಾಕಿಂಗ್ ಮಾಡೋಕ್ಕಿದೆ. ಹೆಂಗಾಗುತ್ತೆ ಏನು ಅಂತ ಇಲ್ಲಿ ಹಾಕ್ಕೊಂಡಿದ್ದೀನಿ. ನಂದು ಎಲ್ಲ ಟ್ರೈ ಮಾಡಿ ಇಟ್ಟಿರೋದು. ಸೊ ಯಾವ್ದಾವ್ದು ಬೇಕು ಅದಷ್ಟೇ ತೊಗೊಂಡೋಗೋದು. ಜಸ್ಟ್ ಇಲ್ಲಿ ಟಾಪ್ಸ್ ಎಲ್ಲ ಇದರಲ್ಲೆಲ್ಲ ಟಾಪ್ಸ್ ಹಾಕಿಟ್ಬಿಟ್ಟಿದ್ದೀನಿ, ಈಸಿಯಾಗಿ ಸಿಗುತ್ತೆ ಹೆಂಗೆ ಅಂತೆಲ್ಲ. ಹತ್ಕೊಂಡು ನಾನೇ ಅಲ್ಲಿದ್ದ ಟ್ರಾಲಿ ಇಳಿಸ್ಕೊಂಡು ಇವಾಗ ನೆಕ್ಸ್ಟ್ ಇದಿಷ್ಟು ಬಟ್ಟೆ ಎಲ್ಲ ಫೈನಲ್ ಆದಮೇಲೆ ಇದರೊಳಗಡೆ ಹಾಕಿ ಪ್ಯಾಕ್ ಮಾಡಬೇಕು ಎಲ್ಲ. ಸೊ ಯಾನ ಕೂಡ ಮಲ್ಕೊಂಡಿದ್ಲು. ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಪ್ಯಾಕಿಂಗ್ ಏನೇನಿತ್ತು ಅರ್ಧ ಕೆಲಸ ಮುಗಿಸ್ಕೊಂಡೆ. ಹಾಗೆ ಮನೆ ಫುಲ್ ಗಮ್ ಅಂತ ಇತ್ತು. ಕಿರಣ್ ಲಾಸ್ಟ್ ಟೈಮ್ ಒಂದು ರಾಗಿದು ಬಿಸ್ಕೆಟ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು, ಒಂಥರ ಕುಕೀಸ್ ಎಲ್ಲ. ಸೊ ಈ ಸರಿನೂ ಹಂಗೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಈ ಸರಿ ಬೇರೆ ಥರ ಏನೋ ಟ್ರೈ ಮಾಡೋಕ್ಕೆ ಹೋದ್ರೆ ಅಷ್ಟಾಗಿ ಟೇಸ್ಟ್ ಓಕೆ ಆಗಿತ್ತು. ಅಂದರೆ ತಿನ್ನಬೇಕು ಅಂತ ಅನಿಸ್ತಾ ಇರಲಿಲ್ಲ. ಲಾಸ್ಟ್ ಟೈಮ್ ನಿಜ ಸಕ್ಕತ್ತಾಗಿ ಬಂದಿತ್ತು, ಮಾಡಿದ ದಿನವೇ ಅರ್ಧ ಖಾಲಿ ಆಗಿಬಿಟ್ಟಿತ್ತು. ಸೊ ಈ ಸರಿ ಏನೋ ಹೊಸ ಟ್ರೈ ಮಾಡೋಕ್ಕೆ ಹೋದ್ರು. ಸೊ ಹಾಗಾಗಿ ಹಿಂಗಾಗಿದೆ. ಇನ್ನು ಯಾನ ಕೂಡ ಅಷ್ಟೊತ್ತಿಗೆ ಎದ್ದು ಬಂದ್ಲು. ಪ್ಯಾನ್ಕೇಕ್ ಮಾಡ್ಕೊಳ್ಳೋ ಮತ್ತೆ ಸ್ಕೂಲ್ ಹೇಗಿದ್ದೀಯಾ? ಬರೀ ದಿನ 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 ಅದೇ ಕೇಳ್ತೀರಿ. ಮತ್ತು ಕೇಳಬಾರ್ದಾ ನಾವು ದಿನ ಸ್ಕೂಲ್ ಹೇಗಿತ್ತು ಅಂತ ಕೇಳೋದಕ್ಕೆ ಅವಳಿಗೆ ಫ್ರಸ್ಟ್ರೇಟ್ ಆಗಿಬಿಟ್ಟಿದೆ. ಏನು ಮಕ್ಳು ಇವಾಗಿನ ಮಕ್ಕಳು ಹೇಳಲ್ವಾ ಅಮ್ಮ? ನಾವೇನು ಸ್ಕೂಲಿಗೆ ಬಂದು ನೋಡಿದೀಯ? ನನ್ನ ಸ್ಕೂಲ್ ಹೆಂಗಿರುತ್ತೆ ಅಂತಲೇ ಗೊತ್ತಿಲ್ಲ.
ನನಗೆ ಸ್ಕೂಲ್ ಹೆಂಗಿರುತ್ತೆ ಅಂತ ನೋಡಿಲ್ಲ, ನನಗೆ ಗೊತ್ತಿಲ್ಲ, ಅದಕ್ಕೆ ಕೇಳಿದ್ದೆ ಹೆಂಗಿದೆ ಅಂತ. ನಂಗೆ ಒಳಗಡೆನೇ ಬಿಡೋದಿಲ್ಲ ಅಲ್ವಾ, ಅದಕ್ಕೆ ಕೇಳಿದೆ ಹೆಂಗಿರುತ್ತೆ ಒಳಗಡೆ. ಬಟ್ ನನಗೆ ಆಮೇಲೆ ಬಿಡಲಿಲ್ಲಲ್ಲ ನೋಡೋಕ್ಕೆ. ಮ್ಯಾಮ್ ಯಾರು ಅಂತಲೂ ನೋಡಿಲ್ಲ, ನಾನು ಏನು ನೋಡೇ ಇಲ್ಲ. ಒಳಗಡೆ ಏನು ಹೇಳ್ಕೊಡ್ತಾರ ಅಂತಲೂ ನನಗೆ ಗೊತ್ತಿಲ್ಲ, ಹೇಳಲ್ವಾ ಏನೇನು ಮಾಡ್ತಾರೆ ಹೇಳಿ. ಫಸ್ಟು ಹೋಗಿದ ತಕ್ಷಣ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ ನಿನ್ನ, ಅವಾಗ ಏನು ಮಾಡ್ತಾರೆ? ಕ್ಲಾಸ್ ರೂಮಿಗೆ ಕರ್ಕೊಂಡು ಹೋಗ್ತಾರಾ ಅಥವಾ ಎಲ್ಲಿ ಹೋಗ್ತಾರೆ? ಅಸೆಂಬ್ಲಿನ? ಸೊ ಇವಾಗ ಮಲ್ಗಿ ಎದ್ದಿದ್ದಾಳೆ, ಅದಕ್ಕೆ ಮೂಡಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಕೇಳ್ತೀನಿ, ಅವ್ಳು ಸಕ್ಕತ್ತಾಗಿ ಹೇಳ್ತಾಳೆ ಸ್ಕೂಲ್ ಎಕ್ಸ್ಪೀರಿಯನ್ಸ್ ಬಂದಿದ ತಕ್ಷಣ ಅದು ಮಾಡಿದೆ ಇದು ಮಾಡಿದೆ ಹಿಂಗೆ ಹಿಂಗೆ ಅಂತ. ಇವಾಗ ಯಾಕೋ ಮಲ್ಗಿ ಎದ್ದಿದ್ದಾಳಲ್ಲ ಗುಂಡ, ಸೊ ಅಷ್ಟಾಗಿ ಇಲ್ಲ ಮೂಡಲ್ಲಿ. ಚೆನ್ನಾಗಿದೆಯಾ ಪಾಪ ಮಾಡಿದ್ದು ಕುಕ್ಕೀಸ್? ಎಲ್ಲ ಹೆಂಗ್ ಬರ್ತಾವಲ್ಲ ಅದಕ್ಕೆಲ್ಲ ಗೊತ್ತು, ಅದಕ್ಕೆ ಇಷ್ಟ ನೋಡಿ ನಾವೆಲ್ಲ ಇದು ಮಾಡ್ತೀವಿ ಅಲ್ಲಿ ಬರ್ತವೆ. ನಿಂಗೆ ಫುಡ್ ಬೇಕಾ? ನಿಂಗೆ ಫುಡ್ ಬೇಕಾ? ನಾಳೆ ಮತ್ತೆ ನಿಂಗೆ ಫುಡ್ ಇಲ್ಲ ಇವಾಗ, ಬೆಳಿಗ್ಗೆ ನಡೀರಿ ಮಮ್ಮಿ ಹಾಕಿದ್ದಾರೆ, ಬೆಳಗ್ಗೆ ಹಾಕಿದ್ದೀನಿ. ಬಾ ಮತ್ತೆ ನೀನು ತಿಂತೀಯ ತಾನೆ ಬಿಸ್ಕೆಟ್? ಮತ್ತೆ ನಿನ್ನ ಬೇಡ, ಅದಕ್ಕೆ ಹಾಕಿದ್ರೆ ಜಾಸ್ತಿ ಬ್ಲೋಟಿಂಗ್ ಆಗುತ್ತೆ, ಎಕ್ಸ್ಕ್ಯೂಸ್ ಮೀ ಅಪ್ಪ ಬರುತ್ತೆ. ನೀನಂದ್ರೆ ಹೇಳ್ತೀಯ, ಫಿಶ್ ಹೇಳಕ್ಕಾಗುತ್ತಾ? ಚಪ್ಪಲ್ ಹಾಕೋ ಹೋಗೋಣ ಶಾಪಿಂಗ್. ಅದಕ್ಕೆ ಅದು ಯಾರಿಗೆ ಹೇಳ್ಬೇಕು ಸು ಅಂತ? ಹೇಳೋದಲ್ಲ. ರೆಡಿಯಾಗಿ ಶಾಪಿಂಗ್ ಹೋಗೋಣ ಅಂದ್ರೆ ಕಿರಣ್. ಸೊ ಇದನ್ನ ಎರಡನ್ನ ಅಲ್ಲಿ ಇಟ್ಬಿಟ್ಟಿದ್ದೆ, ಆ ಕಡೆ ಸೈಡು ಯಾಕೋ ಹಾಳಾಗ್ತಾ ಇತ್ತು. ಸೊ ಹಾಗಾಗಿ ಇಲ್ಲಿ ತೊಗೊಂಬಂದಿಟ್ಟಿದ್ದೀನಿ. ಸಖತ್ ಕ್ಯೂಟಕ್ಕೆ ಅಂತದೆ. ಇದನ್ನು ನಾನು ಮೊನ್ನೆ ಶಾಪಿಂಗ್ ಹೋದಾಗ ತೊಗೊಂಬಂದೆ. ಸ್ಟಿಕ್ ನಡೀರಿ. ಒಂದು ಸೈಕಲು ಕೊಟ್ಬಿಡೋಣ. ಸರಿ ನೋಡಿ, ನಾನು ಇಯಾನ ಬಂದಮೇಲೆ ಮುಂದೆ ಸೀಟ್ ಫುಲ್ ಆಕ್ಯುಪೈ. ಇಯಾನೇ, ನಾನೆಲ್ಲಿ ಕೂತ್ಕೊಳ್ಳಿ? ಹಿಂದೆ ಬಿದ್ದಿದೆ ಡೋರು. ಓಕೆ, ಡೋರ್ ಹಂಗೆ ಬಿದ್ದಿದ್ರೆ ಹೆಂಗೆ ಹೋಗೋಕ್ಕಾಗುತ್ತೆ ನಾವು? ಹಾಂ, ಡೋರ್ ಬಿದ್ದಿದ್ರೆ ಹೆಂಗೆ ಹೋಗೋಕ್ಕಾಗುತ್ತೆ? ಲಾಕ್ ಆಗಿದೆನಾ ಅಂತ. ಡೋರ್ ಬಿದ್ದಿದ್ಯಾ ಅಂತಲ್ಲ, ಬಿದ್ದಿದ್ರೆ ಮತ್ತೆ ಹೋಗೋಕ್ಕಾಗಲ್ಲ ಅಂತ. ನಮ್ಮ ಆಡು ಭಾಷೆದಾಗ ಅನ್ನೋದದು. ಯಾವ ಭಾಷೆ? ಆಡಭಾಷೆ. ಆಡೋ ಭಾಷೆಯಲ್ಲಿ ಬಿದ್ದಿದ್ಯಾ ಅನ್ನಲ್ಲ, ಮತ್ತೆ ಡೋರ್ ಸರಿಯಾಗಿ ಹಾಕಿರೇನ್ರಿ ಅಂತ. ಹೌದ್ರಿ, ನಡ್ರಿ ಶಾಪಿಂಗ್. ಯಾ ಶಾಪಿಂಗ್? ಆನ್ ದ ವೇ ಹೋಗ್ತಾ ಇದ್ವಿ ಶಾಪಿಂಗ್ಗೆ ಅಂತ. ಇಲ್ಲಿ ಬಿಸಿ ಬಿಸಿ ಇಡ್ಲಿ ಮಾಡ್ತಾ ಇದ್ರು ಮಂಡೀಲಿ. ಸೊ ಅದಕ್ಕೆ ತಿನ್ನೋಣ ಅಂತ ಸ್ಟಾಪ್ ಮಾಡಿದ್ದೀವಿ. ಇಡ್ಲಿ ಏನು ಬಂದ್ರು ಬೇಗ ಇದೆಯೋ ಇಲ್ಲ. ಏನಾಯ್ತು? ಇಡ್ಲಿ ಇದೆ ಅಂತ ನಾಳೆ ಬರ್ಬೇಕು. ಕ್ಲೋಸ್ ಆಗಿದೆ ಅಂದ್ರೆ ಮತ್ತೆ ಇಡ್ಲಿ ತಿಂತ ಅಂತಾರ ಅಲ್ವಾ? ಅರ್ಥನೇ ಆಗಲ್ಲಮ್ಮ. ಸ್ವಲ್ಪ ಮೋಸ್ಟ್ಲಿ ಬೇರೆ ಕಡೆ ಕರ್ಕೊಂಡು ಹೋಗ್ಬೋದು. ಅಲ್ಲಿ ವಡೆ ತಿನ್ನೋಣ. ವಡೆ? ನಾಳೆ ಇಡ್ಲಿ ತಿನ್ನೋಣ. ಅಮ್ಮ, ಅಲ್ಲಿ ಇಡ್ಲಿ ಇಲ್ಲ ಅಂತ ಸೊ ಬೇರೆ ಕಡೆ ಹೋಗ್ತಾ ಇದ್ದೀವಿ. ವಡೆ ತಿನ್ನೋಣ ಅಂತ. ವಡೆ? ಬಟ್ ಆಯಿಲ್ ಇರಬಾರ್ದು ವಡೆಗೆ. ವಡೆನ ಆಯಿಲಲ್ಲೇ ಮಾಡೋದು. ವಡೆ ತಿನ್ಬೇಕಂತಂದ್ರೆ ನೀರಲ್ಲಿ ಮಾಡ್ಕೊಡ್ತಾರಮ್ಮ ಒಂದು ವಡೆ. ಇಲ್ಲ, ಇಡ್ಲಿನ ಆಯಿಲಲ್ಲಿ ಹಾಕ್ತಾರೆ. ವಡೆನೇ ಆಯಿಲಲ್ಲಿ ಹಾಕೋದು. ಯಾವ ವಡೆ ಹೇಳು? ನೀನ್ ಕೇಳ್ದಲ್ಲ ಅದನ್ನ. ಅದೇ ವಡೆ ಅಲ್ವಾ? ಶಾಪಿಂಗ್ ಮಾಡ್ಕೊಂಡು ದೋಸೆ
ದೋಸೆ ಅಂತ ದೋಸೆ ಅನ್ಸ್ಮೇಲೆ ನೀರು ಹಾಕಿ ಹಿಂಗೆ ಹಾಕ್ಬಿಡ್ಬೇಕಾಗತ್ತೆ ಅಷ್ಟೇ. ಎಣ್ಣೆ ಇಲ್ಲ ಏನಿಲ್ಲ. ಏನಿಲ್ಲಲ್ಲ, ಎಣ್ಣೆ ಹಾಕಲ್ಲ. ತುಪ್ಪ ಬೇಕಿದ್ರೆ ತುಪ್ಪ ಹಾಕ್ಬೋದು ನಾವು. ತುಪ್ಪ ಹಾಕು. ನೀರು ಹಾಕೋಣ, ನೀರಲ್ಲಿ. ನೀರು ಹಾಕ್ಬೇಕು. ಎಣ್ಣೆ ಜಾಸ್ತಿ ತಿನ್ಬಾರ್ದಮ್ಮ. ತುಪ್ಪ ಅದು ಎಣ್ಣೆ ಅಲ್ಲ, ತುಪ್ಪ ಅದು. ತುಪ್ಪ ತಿನ್ಬೋದಾ? ಹೌದಾ? ಎರಡು ಸೇಮ್ ಅಲ್ಲ, ಬೇರೆ ಬೇರೆ. ಸೊ ನಿನಗೇನು ತಿನ್ಬೇಕು ಅನ್ಸ್ತದೆ? ನಿಂಗೇನು ಬೇಡ, ಕಿರಣ್ ಇವಳಿಗೇನು ಬೇಡ ಅಂತ ನಾವಿಬ್ರು ತಿನ್ನೋಣ. ನನ್ಗೆ ಎಳ್ನೀರು ಒಂದೇ ಬೇಕು. ಎಳ್ನೀರು ಬೇಕು. ಜೊತ್ತಲ್ಲಿ ಕುಡಿತಾರೆ ಯಾರಾದ್ರೂ ಸಾಯಂಕಾಲ ಟೈಮಲ್ಲಿ? ಮಳೆ ಬರ್ತಾ ಇದೆ ಅಮ್ಮ. ಬೇಡ, ನೆಗಡಿ ಆಗ್ಬಿಡುತ್ತೆ. ಬೆಳಿಗ್ಗೆ ಟೈಮ್, ನಾಳೆ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ತೀಯಲ್ಲ, ಆಯ್ತಾ? ಅವಾಗ ಅಲ್ಲಿ ಎಳ್ಳೀರು ಕುಡಿಯುವಂತೆ. ಓಕೆ, ನಾಳೆ ಅಪ್ಪಂ ತಿನ್ನೋಣ. ಅಪ್ಪಂ ನಂಗೆ ಇಷ್ಟ, ಚೆನ್ನಾಗಿರುತ್ತೆ ಅಪ್ಪಂ. ಅಪ್ಪಂ ತಿಂತೀಯ ನೀನು? ನಾನು ತಿನ್ಬಾರ್ದಾಯ್ತಾ? ಬೀಚಿಗೆ ಹೋಗ್ತೀವಲ್ಲ, ಅದಕ್ಕೆ ಮಾಡು. ಅದಕ್ಕೆ ಪೆಟ್ರೋಲ್ ಹಾಕ್ಸೋದು ಬಂದಿರೋದಾ? ಫುಲ್ ಟ್ಯಾಂಕ್. ರೋಡ್ ಟ್ರಿಪ್ ನಿಂಗೆ ಇಷ್ಟನಾ? ರೋಡ್ ಟ್ರಿಪ್ ನೀನು ಅಜ್ಜಿ ಮನೇಲಿ ಪಾರೋಜ್ಜಿ ಮನೇಲಿ ಬಿಟ್ಟು ಹೋಗ್ಲಾ? ಪಾರೋಜ್ಜಿ ಮನೇಲಿ ಬಿಟ್ಟು ಹೋಗ್ಲಾ ಅಂದದಕ್ಕೆ ಪೆಟ್ರೋಲ್ ಹಾಕ್ಸಿದ್ದಾಯ್ತು. ಎಲ್ಲೋ ನಿಲ್ಸಿ ಎಲ್ಲೋ ಬಂದು ನಡ್ಕೊಂಡು ಒಂದು ಅರ್ಧ ಕಿಲೋಮೀಟರ್ ನಡೆದಿದ್ದೀವಾ? ವಾಕಿಂಗ್ ಆಗಲಿ ಅಂತ. ವಾಕಿಂಗ್ ಆಗಲಿ ಅಂತ ಒಂದೇ ಕೊಟ್ಟಿದ್ದಾರೆ. ಡಬಲ್ ಹೇಳಿದ್ದು ಇಡ್ಲಿ ಕೇಳಿದ್ದು ಅಲ್ಲ, ಅದು ಡಬಲ್ ಹೇಳಿದ್ದು. ಆ್ಯಕ್ಚುಲಿ ಎರಡು ಹೇಳಿದ್ವಿ, ಬೈ ಮಿಸ್ಟೇಕಾಗಿ ಒಂದೇ ಕೊಟ್ಟಿದ್ದಾರೆ. ಎರಡು ಮೀಲ್ಸ್ ತೊಗೊಂಡಿದ್ದಾರೆ. ಚೆನ್ನಾಗಿದೆಯಾ ಅಯ್ಯೋ? ಆ್ಯಕ್ಚುಲಿ ಎರಡು ಹೇಳಿದ್ವಿ, ಬೈ ಮಿಸ್ಟೇಕಾಗಿ ಒಂದೇ ಕೊಟ್ಟಿದ್ದಾರೆ. ಎರಡು ಮೀಲ್ಸ್ ತೊಗೊಂಡಿದ್ದಾರೆ. ಚೆನ್ನಾಗಿದೆಯಾ ಅಯ್ಯೋ? ಹೇಗಿದೆ ಟೀ? ಸ್ಟ್ರಾಂಗ್ ಇದೆ ಅಲ್ಲ ಸ್ವಲ್ಪ? ಅದೇ ಸ್ಟ್ರಾಂಗ್ ಹೇಳಿ ಬೇಡವಾ? ನಂಗೆ ಮೀಡಿಯಮ್ ಓಕೆ. ಸ್ಟ್ರಾಂಗ್ ಆಗಬೇಕಲ್ಲ ಅಂತ. ಟೀ ಸ್ಟ್ರಾಂಗ್ ಕೊಟ್ಟರೆ ಸ್ಟ್ರಾಂಗ್ ಆಗ್ತಾರಾ? ಕ್ಯೂಟಿ. ನೋಡ, ನಿನ್ ಮೇಲೆ ಕುತ್ಕೊಂಡು ಹಿಂಗ್ ಮಾಡ್ತಿದ್ದೆ. ಒಂದು ತಗೊಂಡ್ರೆ ಎರಡು ಫ್ರೀ ಅಂತ. ಬರೀ ಫ್ರೀ ಇರೋದು. ಇನ್ನೂ ಮೇಲೆನಾ? ಬರ್ತೀನಿ ನಡಿ. ಆಯ್ತು ನಡಿ. ಅವಾಗ ಇದ್ರೊಳಗೆ ಏನು 34 ಇದು 38. ನಾವಿಬ್ರು ಹೋಗಂಬ ಹತ್ರಲ್ಲ ಅಂತ. ಬರ್ಡೇ ಗಿಫ್ಟ್ ನನಗೆ ಕಡೆಯಿಂದ. ಯಾವ್ದು ಬೇಕದು ತಗೋ, ಎಂಜಾಯ್. ಸಾಕು ಇಷ್ಟ. ಹಾಸ್ಪಿಟಲ್ ಸ್ಮೆಲ್ ಅದೇ. ಮಮ್ಮಿ ಅವ್ರು ಟ್ರೈ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಆಯ್ ಮಾಡಿ ಶೂ ಟ್ರೈ ಮಾಡ್ತಿದ್ದಾರೆ ನೋಡಿ, ಯಾವ್ದು ಹಾಕೊಳ್ಳಿ ಅಂತ. ಹಾಯ್ ಹಾಯ್. ನಮ್ಮ ಯಾನ ನೋಡಿ ಇಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಾಳೆ. ಹಾಯ್. ಹೇಳಕ್ ಬೇಡ. ಇದೇನು ಕಲರ್ಸ್ ಬರುತ್ತೆ. ಬರ್ತಿಲ್ಲ ಅಲ್ಲ. ಸಿಕ್ತು ಫೈನಲಿ ಕಿರಣ್. ಏನು ಎಲ್ಲೋ ಕಲರ್ ಟ್ರೆಂಡಿಂಗ್ ಅಲ್ಲಿ ಅಲ್ಲಿದೆ ನೋಡಿ, ಇಷ್ಟ ಆಗಿದೆ.
ಎಷ್ಟಿದು? ಸೊ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಇಯಾನ ಆಟ ಆಡ್ತಾ ಇದ್ದಾಳೆ, ಸೈಕಲ್ ಆಟ. ಹಾಂ, ತಿರುಗ್ಸ. ಸೊ ಎಷ್ಟು ಶಾಪಿಂಗ್ ಎಲ್ಲ ಆಯಿತು. ಸೊ ಏನಕ್ಕೋ ಅಂತ ಹೋಗಿದ್ದು, ಏನಾದರೂ ತಿನ್ಕೊಂಬರೋಣ ಅಂದರೆ ಕಿರಣ್. ಸೊ ತಿನ್ಕೊಂಬರೋಣ ಅಂತ ಹಂಗೆ ಹೋಗಿ ಶಾಪಿಂಗ್ ಹೋಗಿ ಬರೋಷ್ಟಕ್ಕೆ ಅಪ್ಪ 1 hour 3 hours ಹಂಗಾಯ್ತು. ಸಾಕಾಗೋಗ್ಬಿಡ್ತು, ಕಾಲೋವೇ ಬಂದ್ಬಿಡ್ತು ನನಗಂತೂ. ಯಾನ ಬೇರೆ ಎತ್ಕೊಂಡು. ಇನ್ನು ಕಿರಣ್ ಮಾಡಿರೋದು ಏನು ರಾಗಿದು ಇಂದ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದರು, ಬಟ್ ಈ ಸರಿ ಲಾಸ್ಟ್ ಟೈಮ್ ಥರ ಬಂದಿಲ್ಲ. ನನಗೇನೋ ಓಕೆ ಅನಿಸ್ತು, ಬಟ್ ನಮ್ಮ ಮಿಯಾನಾಗಿ ಇಷ್ಟ ಆಗಿಬಿಟ್ಟಿದೆ. ಅಷ್ಟು ಸಾಕು, ಅವಳು ಇಷ್ಟಪಟ್ಟು ತಿಂತಾ ಇದ್ದಾಳೆ. ಇನ್ನು ಸ್ಕೂಲ್ಗೆ ಹೋಗ್ತಾಳಲ್ಲ ಇವಾಗ, ಸ್ನ್ಯಾಕ್ಸ್ ಬೇಗ ಇರಲಿ, ಏನಾದರೂ ಒಂದು ಕ್ವಿಕ್ಕಾಗಿ ಹಾಕಿ ಕೊಡೋಣ ಅಂದ್ಬಿಟ್ಟು ಮಾಡಿರೋದು. ಏನು ಮಾಡ್ತಿದ್ದೆ ಒಬ್ಳೆ ಅವಾಗಿಂದ? ಯಾಕೆ? ಮಂಜು ಮಾಮ ಬರ್ತಾರಂತನಾ? ಸೊ ನಮ್ಮ ತಮ್ಮ ಕೂಡ ಬಂದ, ಆಫೀಸ್ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ. ಇನ್ನು ಯಾನ ಕೂಡ ಬಂದರೆ ಯಾರಾದರೂ ಬರ್ತಾರೆ ಮನೆಗೆ ಅಂದರೆ ಫುಲ್ ಕಾಯ್ತಾ ಇರ್ತಾಳೆ. ಡೋರ್ ಹತ್ರ ಒಂದು ಏನಿಲ್ಲ ಅಂದರೂ 15 ನಿಮಿಷ ನಿಂತ್ಕೊಂಡಿದ್ಲು. ನಾನು ಎಲ್ಲಿ ಹೋದ್ಲು ಯಾನ, ಸೈಲೆಂಟ್ ಆಗಿದೆಯಲ್ಲ ಮನೆ ಅಂತ ಹೋಗಿ ನೋಡಿದ್ರೆ ಬಾಗ್ಲ ಹತ್ರ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ, ಹೆಂಗೆ ಏನೇನೋ ಒಬ್ಬಳೇ ಮಾತಾಡ್ಕೊಂಡು. ಇನ್ನು ಮಂಜು ಬಂದ ತಕ್ಷಣ ನಮ್ಮ ತಮ್ಮನ ಬಿಡ್ತಾನೆ ಇಲ್ಲ, ಆಚೆ ಕರ್ಕೊಂಡು ಹೋಗು, ಆಟ ಆಡೋದು ಒಂಥರ ಫುಲ್ ಬ್ಯುಸಿ ಮಾಡ್ಕೊಂಡ್ಬಿಡ್ತಾಳೆ. ಇನ್ನು ಪಾತ್ರೆ ಸ್ವಲ್ಪನೇ ಇತ್ತು, ಆಲ್ರೆಡಿ ಪಾತ್ರೆ ಡಿಶ್ ವಾಷರಲ್ಲಿ ಎಷ್ಟೊಂದು ಲೋಡ್ ಮಾಡಿತ್ತು, ಎಲ್ಲ ತೆಗ್ದಿಡ್ಬೇಕಿತ್ತು. ಸ್ವಲ್ಪ ಇತ್ತಲ್ಲ, ಬೇಗ ವಾಶ್ ಮಾಡ್ಕೊಂಬಿಡೋಣ ಅಂತ ಮಾಡಿಕೊಂಡೆ. ಯಾಕಂದರೆ ನೈಟ್ ಮತ್ತೆ ಲೋಡ್ ಮಾಡೋದು ತಪ್ಪುತ್ತೆ. ಆವಾಗ ಸ್ವಲ್ಪ ಇದ್ದಾಗ ವಾಶ್ ಮಾಡ್ಕೊಂಬಿಟ್ರೆ ಎಷ್ಟೋ ಆರಾಮ ಅನ್ಸುತ್ತೆ ಅಂದ್ಬಿಟ್ಟು ಎಲ್ಲ ವಾಶ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಎಲ್ಲರಿಗೂ ಕಾನ್ಫ್ಲೆಕ್ಸ್ ತಿನ್ನೋಣ ಅಂದ್ಬಿಟ್ಟು ಸಾಯಂಕಾಲಕ್ಕೆ ಯಾನ ಕೂಡ ಕೇಳ್ತಾ ಇದ್ಲು. ಸೊ ಅದಕ್ಕೆ ಎಲ್ಲರಿಗೂ ಮಿಲ್ಕ್ ಹಾಕ್ಬಿಟ್ಟು ಕೊಡ್ತಾ ಇದ್ದೆ. ಇದು ನಾರ್ಮಲ್ ಮಿಲ್ಕ್ ಹಾಕಿದ್ದೀನಿ, ಬಿಸಿ ಮಿಲ್ಕ್ ಹಾಕಿದ್ರೆ ಇದು ಸ್ವಲ್ಪ ಮೆತ್ಕಾಗ್ಬಿಡುತ್ತೆ. ಕೋಲ್ಡ್ ಮಿಲ್ಕ್ ಹಾಕಿದ್ರೆ ಚಿಲ್ಲಾಗಿ ಒಂಥರ ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲರಿಗೂ ಕಾನ್ಫ್ಲೆಕ್ಸ್ ಮಾಡಿದೆ. ಯಾನಾಗೆ ವಾರ್ಮ್ ಮಿಲ್ಕ್ಗಿಂತ ಈ ಥರ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ರೆಕಾರ್ಡ್ ಮಾಡ್ತಾ ಇದೀಯಾ? ಮೇಲೆ ಎಗುರ್ಲ. ಇನ್ನು ರಾತ್ರಿ ಊಟಕ್ಕೆ ಅಂತ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು ಉಪ್ಪಿಟ್ಟು. ಹಾಗೆ ಕಿರಣ್ ಏನೋ ಒಂದು ಎಗ್ಗಿಂದ ಮಾಡಿದ್ದಾರೆ, ಏನಾದರೂ ಟ್ರೈ ಮಾಡ್ತಾನೆ ಇರ್ತಾರೆ, ಬಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಉಪ್ಪಿಟ್ಟು ಕೂಡ ತುಂಬ ಚೆನ್ನಾಗಾಗಿತ್ತು, ತಿನ್ಕೊಂಡ್ವಿ. ಹಾಗೇನೋ ಕಿರಣ್ ಬರ್ಡೇಗೆ ಅಂದ್ಬಿಟ್ಟು ಈ ಥರ ಎಲ್ಲ ಮುಂಚೆನೇ ತೊಗೊಂಡ್ಬಿಟ್ವಿ. ಯಾಕಂದರೆ ಅವ್ರಿಗೆ ಯಾವತ್ತೂ ಅವರಷ್ಟಕ್ಕೆ ಬಟ್ಟೆ ತೊಗೊಳ್ಳೋದಿಲ್ಲ, ಶಾಪಿಂಗ್ ಮಾಡೋದೇ ಇಲ್ಲ. ಸೊ ಅಟ್ಲೀಸ್ಟ್ ಈ ಥರ ಇದ್ದಾಗ ಅವ್ರಿಗೆ ಎಲ್ಲ ಕೊಡಿಸ್ಬಿಟ್ರೆ ಆಫೀಸ್ಗೂ ಯೂಸ್ ಆಗುತ್ತೆ, ಮತ್ತು ಬಟ್ಟೆ ಕೂಡ ಎಲ್ಲಾದರೂ ಹೋದಾಗೆ ಇರುತ್ತೆ ಅಂದ್ಬಿಟ್ಟು ಅವ್ರಿಗೆ ಫುಲ್ ಕಂಪ್ಲೀಟಾಗಿ ಬಟ್ಟೆ, ಕ್ಯಾಶುವಲ್ ವೇರ್, ಫಾರ್ಮಲ್ಸ್ ಎಲ್ಲ ತೊಗೊಂಡ್ಬಿಟ್ವೆ. ಇನ್ನು ಪರ್ಫ್ಯೂಮ್ ಕೂಡ ತೊಗೊಂಡ್ವಿ. ಬ್ಯಾಕ್ ಪ್ಯಾಕ್ ಕೂಡ ತುಂಬ ಚೆನ್ನಾಗಿತ್ತು. ಜುಡಿಯೋದಲ್ಲಿ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಎಲ್ಲ. ಸೊ ಪರ್ಫ್ಯೂಮ್ ಅಂತ ಅದು ಬ್ರೌನ್ ಕಲರ್ ಏನು ಕಾಣ್ತಿದೆ, ಅದು ಸಕ್ಕತ್ತಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಇನ್ನು ಈ ಬ್ಯಾಕ್ ಪ್ಯಾಕ್ ಕೂಡ ಟ್ರಾವೆಲಿಂಗ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ಕೂಡ ಒಂದು ತೊಗೊಂಡಿದ್ದಾಯಿತು. ಸೊ ಈ ಥರ ಇತ್ತು ಕಿರಣ್ ಬರ್ಡೇ ಶಾಪಿಂಗ್ ಎಲ್ಲ. ಸೊ ನೆಕ್ಸ್ಟ್ ಕಿರಣ್ ಬರ್ಡೇ ಸೆಲೆಬ್ರೇಷನ್ ಯಾವ ಥರ ಆಯಿತು, ಟ್ರಿಪ್ ಕೂಡ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ, ರೋಡ್ ಟ್ರಿಪ್ ಎಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಅದು ಆದಷ್ಟು ಬೇಗ ಎಲ್ಲ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಷ್ಟೇ, ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ಇಷ್ಟ ಆಗ್ತಾ ಇದೆಯೋ ಇಲ್ಲ ಅಂತ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.